ನಮಸ್ತೆ ಫ್ರೆಂಡ್ಸ್, ಇವತ್ತು ನೋಡಿ ಒಂದು ವೆರೈಟಿ ಆಗಿರುವ ಸೂಪರ್ ಆಗಿರೋ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ. ಚಪಾತಿ ಹಿಟ್ಟು ಈರುಳ್ಳಿ ಹಾಕೊಂಡ್ಬಿಟ್ಟು ಮಾಡೋದು. ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತ. ಮೊದಲು ನಾವು ಚಪಾತಿ ಹಿಟ್ಟು ರೆಡಿ ಮಾಡಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಅರ್ಧ ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಒಂದು 1/4 ಟೀ ಸ್ಪೂನ್ ಅಥವಾ ಅರ್ಧ ಟೀ ಸ್ಪೂನ್ನಷ್ಟು ಓಂ ಕಾಳು ಹಾಕ್ಕೊಳ್ಳಿ. ಅದನ್ನ ಈ ರೀತಿ ಜಜ್ಜಿಬಿಟ್ಟು ಹಾಕಬೇಕು. ಆವಾಗ ಅದರ ಫ್ಲೇವರ್ ಜಾಸ್ತಿ ಸಿಗುತ್ತೆ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಿಮ್ಗೆ ಎಷ್ಟು ನೀರು ಬೇಕೋ ಆ ರೀತಿ ನೋಡ್ಕೊಂಡು ಚಪಾತಿ ಹಿಟ್ಟು ರೆಡಿ ಮಾಡಬೇಕು. ನೋಡಿ ಈ ರೀತಿ ನಾನಿಲ್ಲಿ ಅರ್ಧ ಕಪ್ಪಲ್ಲಿ ಮಾಡೋದು. ಅರ್ಧ ಕಪ್ ಅಂದ್ರೆ 250 ml ಕಪ್ಪಲ್ಲಿ ಅರ್ಧ ಕಪ್ ತಗೊಂಡಿರೋದು. ನೋಡಿ ಹಿಟ್ಟು ರೆಡಿ ಆಗಿದೆ. ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ಬೇಕಾಗಿರೋದು ಈರುಳ್ಳಿ. ಒಂದು ಈರುಳ್ಳಿ ತಗೊಂಡಿದ್ದೀನಿ. ಅದನ್ನ ನೋಡಿ ತೆಳುವಾಗಿ ಕಟ್ ಮಾಡಬೇಕು. ಅದನ್ನ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ತೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಮೆಣಸಿನ ಹುಡಿ 1 ಟೀ ಸ್ಪೂನ್ ಹಾಕೊಂಡಿದ್ದೀನಿ. ಅದು ನೀವು ಖಾರ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. 1/4 ಟೀ ಸ್ಪೂನ್ ಅರಿಶಿನ ಹುಡಿ, ಆಮೇಲೆ ಅರ್ಧ ಟೀ ಸ್ಪೂನ್ನಷ್ಟು ಕೊತ್ತಂಬರಿ ಹುಡಿ, 1/4 ಟೀ ಸ್ಪೂನ್ ಜೀರಿಗೆ ಹುಡಿ, ಆಮೇಲೆ ಗರಂ ಮಸಾಲ ಕೂಡ ಒಂದು 1/4 ಟೀ ಸ್ಪೂನ್ ಹಾಕ್ಕೊಳ್ಳಿ. ಸ್ವಲ್ಪ ಕರಿಬೇವು ಅಥವಾ ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ಅದು ಹಾಕ್ಬೋದು. ಹಾಕ್ಬಿಟ್ಟು ಇದನ್ನ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದ್ರೆ ಆ ಈರುಳ್ಳಿಯ ನೀರೆಲ್ಲ ಎದ್ದು ಆ ಮಸಾಲೆ ಜೊತೆ ಮಿಕ್ಸ್ ಆಗಿ ಸಾಫ್ಟ್ ಆಗಿ ಬರಬೇಕು. ನೋಡಿ ಈ ರೀತಿ ಬರಬೇಕು. ಈರುಳ್ಳಿ ಮಸಾಲೆ ಮಾಡೋದಾಗ್ಲಿ ಅಥವಾ ಎಣ್ಣೆಯಲ್ಲಿ ಫ್ರೈ ಮಾಡೋದು ಆ ಥರ ಏನು ಬೇಡ, ಜಸ್ಟ್ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಆಯಿತು. ಆಮೇಲೆ ಇಲ್ಲಿ ನಾವು ರೆಡಿ ಮಾಡಿಟ್ಟಿರೋ ಹಿಟ್ಟಿಂದ ಸ್ವಲ್ಪ ಹಿಟ್ಟು ತಗೊಳ್ಳಿ. ಈ ರೀತಿ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ, ಅಂದ್ರೆ ನಾನು ಒಮ್ಮೆಲೆ 2 ಮಾಡ್ತಾ ಇರೋದು ಆದ ಕಾರಣ. ಮೊದಲು ಇದನ್ನ ಲಟ್ಟಿಸ್ಕೊಳ್ಳಿ. ಈ ರೀತಿ ಜಾಸ್ತಿ ತೆಳುವಾಗಿ ಏನು ಬೇಡ, ನಾರ್ಮಲ್ ಆಗಿ ಮಾಡ್ಕೊಂಡ್ರೆ ಸಾಕು. ಈ ರೆಸಿಪಿ ಅಂದ್ರೆ ತುಂಬಾ ಸರಳವಾಗಿ ಒಂದು ರುಚಿಯಾಗಿ ಬರುವಂತ ಒಂದು ರೆಸಿಪಿ ಅಂತಾನೆ ಹೇಳ್ಬಹುದು. ಅಂದ್ರೆ ಜಾಸ್ತಿ ಅಂದ್ರೆ ಇದಕ್ಕೆ ನೀವು ಚಪಾತಿ ಮಾಡಿ ಅದಕ್ಕೊಂದು ಕಾಂಬಿನೇಷನ್ ಆಗಿ ಕರಿ ಮಾಡಬೇಕು, ಗ್ರೇವಿ ಮಾಡಬೇಕು ಆ ತರ ಏನಿಲ್ಲ. ನೋಡಿ ಈ ರೀತಿ ಎಲ್ಲ ಲಟ್ಟಿಸಿದ್ಮೇಲೆ ಅದರ ಮೇಲ್ಗಡೆ ನಾವು ರೆಡಿ ಮಾಡಿಟ್ಟಿರುವ ಈರುಳ್ಳಿಯ ಮಸಾಲೆ ಇದೆಯಲ್ವಾ, ಅದನ್ನ ಫುಲ್ ಆಗಿ ಸ್ಪ್ರೆಡ್ ಮಾಡ್ಬೇಕು ಈ ರೀತಿ. ಆಮೇಲೆ ಜಸ್ಟ್ ನೋಡಿ ಈ ರೀತಿ ಫೋಲ್ಡ್ ಮಾಡ್ಬೇಕು, ಅದನ್ನ ಸುತ್ತಬೇಕು. ಈ ರೀತಿ ಒಂದು ರೌಂಡ್ ಈ ರೀತಿ ಸುತ್ಕೊಳ್ಳಿ. ನಿಮಗೆ ಮಸಾಲೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಫುಲ್ ಆಗಿ ಹಾಕೊಳ್ಳಿ. ಸ್ವಲ್ಪ ಜಾಸ್ತಿ ಇದ್ರೇನೆ ಚೆನ್ನಾಗಾಗೋದು ಅದು. ನೋಡಿ ಈ ರೀತಿ ಫುಲ್ ಆಗಿ ಮಡಚ್ಬಿಟ್ಟು ನಾನಂದ್ರೆ ಹೇಳಿದ್ದೀನಿ ಮೊದಲೇ 2 ಒಟ್ಟಿಗೆ ಮಾಡ್ತಾ ಇದ್ದೀನಿ ಅಂತ. ನೋಡಿ ಅದಕ್ಕೋಸ್ಕರ ಮೊದಲು ಇದನ್ನ 2 ಭಾಗ ಈ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ್ಮೇಲೆ ಇದನ್ನ ತಿರುಗಿಸಿದ್ರೆ ಆಯ್ತು. ಅದನ್ನ ರೌಂಡ್ ಮಾಡ್ಕೊಂಡ್ರೆ ಅದು. ಇವಾಗ ನೋಡಿ 2 ಸಪರೇಟ್ ಆಗಿ ಸಿಕ್ಕಿದೆ ನಮಗೆ. 2ರಲ್ಲಿ ಕೂಡ ಕರೆಕ್ಟ್ ಮಸಾಲೆ ಕೂಡ ಸಿಗುತ್ತೆ ನಮಗೆ. ಇನ್ನು ಇದನ್ನ ಈ ರೀತಿ ಅಂದ್ರೆ ನಾವು ಪರೋಟ ಎಲ್ಲ ಮಾಡ್ತೀವಲ್ವಾ ಅದೇ ರೀತಿ ರೌಂಡ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಫುಲ್ ಆಗಿ. ಅವಾಗ ನೋಡಿ ಮಸಾಲ ಬೇರೆ ಆಮೇಲೆ ಹಿಟ್ಟು ಬೇರೆ ಆ ರೀತಿ ಸಪರೇಟ್ ಆಗಿ ಬರುತ್ತೆ. ಎಲ್ಲ ಕೂಡ ಇದೇ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ಆಯ್ತು. ನೋಡಿ ಇದು ಇವಾಗ ರೆಡಿ ಆಗಿದೆ. ಇದೇ ರೀತಿ ಇನ್ನೊಂದನ್ನ ಕೂಡ ಅದೇ ರೀತಿ ರೆಡಿ ಮಾಡ್ತೀನಿ. ತುಂಬಾ ಸರಳವಾಗಿ ಮಾಡ್ಬೋದು. ರುಚಿ ಅಂತೂ ಅದ್ಭುತವಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿದ್ರೆ ನಿಮ್ಗೆ ಪುನಃ ಪದೇ ಪದೇ ಮಾಡಬೇಕು ಅಂತ ಅನಿಸುವಂತ ಒಂದು ರೆಸಿಪಿ ಇದು. ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಹುಡಿ ಹಾಕೊಂಡ್ಬಿಟ್ಟು ಪುನಃ ಇದನ್ನ ನಿಧಾನಕ್ಕೆ ಈ ರೀತಿ ಲಟ್ಟಿಸ್ಕೊಳ್ಳಿ. ಜಾಸ್ತಿ ಪ್ರೆಷರ್ ಏನು ಹಾಕ್ಬೇಡಿ, ನಿಧಾನಕ್ಕೆ ಲಟ್ಟಿಸಿದ್ರೆ ಸಾಕು. ಆದಷ್ಟು ತೆಳುವಾಗಿಯೇ ಮಾಡ್ಕೊಳ್ಳಿ. ದಪ್ಪ ಅಷ್ಟು ಜಾಸ್ತಿ ಬೇಡ, ಆದಷ್ಟು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ತೆಳುವಾಗಿನೇ ಮಾಡ್ಕೊಳ್ಳಿ. ಈ ರೀತಿ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಕಾವಲಿ ಬಿಸಿ ಮಾಡೋದಿಕ್ಕೆ ಇಡಬೇಕು. ಆಲ್ರೆಡಿ ಬಿಸಿಯಾದ ಕಾವಲಿಗೆ ನಾನಿಲ್ಲಿ ಸ್ವಲ್ಪ ತುಪ್ಪನೂ ಕೂಡ ಹಾಕ್ತಾ ಇದ್ದೀನಿ. ತುಪ್ಪ ಅಥವಾ ಎಣ್ಣೆ, ತುಪ್ಪ ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಬರುತ್ತಲ್ವಾ, ಆದ ಕಾರಣ ನಾನಿಲ್ಲಿ ತುಪ್ಪ ಹಾಕೊಂಡಿರೋದು. ತುಪ್ಪ ಹಾಕೊಂಡ್ಬಿಟ್ಟು ಒಂದ್ಸಲ ಫುಲ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಆಮೇಲೆ ನಾವಿಲ್ಲಿ ರೆಡಿ ಮಾಡಿಟ್ಟಿರುವಂತ ಈ ಈರುಳ್ಳಿ ಪರಾಟ ಇದೆಯಲ್ವಾ, ಅದನ್ನ ಇದ್ರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಮೇಲ್ಗಡೆ ಕೂಡ ಸ್ವಲ್ಪ ತುಪ್ಪ ಹಾಕ್ತೀನಿ. ಇದು ಆಪ್ಷನಲ್, ನಿಮ್ಗೆ ಬೇಕಿದ್ರೆ ಮಾತ್ರ ಹಾಕೊಳ್ಳಿ. ಇನ್ನು ಈ ರೀತಿ ಮಾಡಿಬಿಟ್ಟು 2 ಬದಿ ಕೂಡ ಚೆನ್ನಾಗಿ ಬೇಯಿಸ್ಬೇಕು. ನೋಡಿ ಒಂದು ಬದಿ ಆದ್ಮೇಲೆ ಇದನ್ನ ತಿರುಗಿಸಿ ಹಾಕೊಳ್ಳಿ. ಆಮೇಲೆ ಹಿಂಬದಿಗೂ ಕೂಡ ಬೇಕಿದ್ರೆ ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಡ. ಜಸ್ಟ್ ಅಂದ್ರೆ ಡ್ರೈ ಆಗಿ ಬರೋದಿಕ್ಕೆ ಸ್ವಲ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಆದ ಕಾರಣ ಈ ರೀತಿ ಮಾಡ್ಕೊಳ್ಳಿ, ಅವಾಗ ಚೆನ್ನಾಗಿ ಬರುತ್ತೆ ಅದು. ನೋಡಿ 2 ಕೂಡ ಫುಲ್ ಆಗಿ ಮಾಡಿಬಿಟ್ಟು ಇನ್ನು ಇದನ್ನ ತಿರುಗಿಸಿ ಹಾಕಿ 2 ಬದಿ ಕೂಡ ಬೇಯಿಸ್ಬೇಕು. 2 ಬದಿ ಕೂಡ ಚೆನ್ನಾಗಿ ಒಂದು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಇದನ್ನ ಬೇಯಿಸ್ಕೊಳ್ಳಿ, ಅವಾಗ ಚೆನ್ನಾಗಿ ಬರುತ್ತೆ. ನೋಡಿ 2 ಬದಿ ಕೂಡ ಕರೆಕ್ಟ್ ಆಗಿ ಸೆಟ್ ಆಗಿ ಸಿಕ್ಕಿದೆ ನಮಗೆ ಇವಾಗ. ನೋಡಿ ಸೂಪರ್ ಆಗಿರುವಂತ ಒಂದು ಈರುಳ್ಳಿ ಪರೋಟ ಇಲ್ಲಿ ರೆಡಿ ಆಗಿದೆ. ನೋಡಿ ಯಾವ ರೀತಿ ಇದೆ ಅಂತ. ಬಿಸಿ ಬಿಸಿಯಾಗಿಯೇ ಸರ್ವ್ ಮಾಡಬೇಕು, ಸೂಪರ್ ಆಗಿರುತ್ತೆ. ನೋಡಿ ಇದು ನಿಮ್ಗೆ ನೋಡುವಾಗ್ಲೇ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ. ನೋಡಿ ಸಾಫ್ಟ್ ಆಗಿರುತ್ತೆ, ಅದ್ರ ಎಡೆಯಲ್ಲಿ ಮಸಾಲೆ, ಅಂದ್ರೆ ಇದಕ್ಕೆ ಕಾಂಬಿನೇಷನ್ ಆಗಿ ಬೇರೆ ಎಕ್ಸ್ಟ್ರಾ ಏನು ಬೇಡ. ಅದು ಆಮೇಲೆ ಇದು ಗ್ರೇವಿ ಮಾಡೋದಕ್ಕೆ ತುಂಬಾ ಟೈಮ್ ಬೇಕು ಆ ಥರ ಏನಿಲ್ಲ, ಎಣ್ಣೆಯಲ್ಲಿ ಫ್ರೈ ಮಾಡ್ಬೇಕು ಆ ಥರ ಏನಿಲ್ಲ. ಇನ್ಸ್ಟೆಂಟ್ ಆಗಿ ರೆಡಿ ಮಾಡುವಂತ ಒಂದು ಮಸಾಲೆ ಕೂಡ ಇದಕ್ಕೆ ನಾವು ಇಲ್ಲಿ ಉಪಯೋಗಿಸಿರೋದು.
ಸೂಪರ್ ಆಗಿ ಬರುತ್ತೆ. ಒಂದ್ಸಲ ಆದ್ರೆ ಇದನ್ನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಿಕ್ಕೂ ಮರಿಬೇಡಿ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕೋ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಸಿಗುತ್ತೆ. ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ದೆ, ದಯವಿಟ್ಟು ಪೇಜ್ ಫಾಲೋ ಮಾಡಿ. ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ಹೆಲ್ದಿ ರೆಸಿಪಿ ಜೊತೆನೆ ಬರ್ತೀನಿ. ಥ್ಯಾಂಕ್ ಯು.